नमस्ते जी। मेरा नाम गौरव पंड्या है। मैं मातृज्ञा से बोल रहा हूँ पंडित जी। ये कर्नाटक से आए हैं बेंगलोर से। उनको पूजा के बारे में कैसा लगा वो आपको बताएंगे। पूजा खाना उनको कैसा लगा, ये मेरे भरोसे के ऊपर आए थे। मेरा नंबर उनको मिला था तो उन्होंने मेरा कांटेक्ट किया और सभी व्यवस्था यहाँ पे हमने उनको करके दिया, तो वो उनकी लैंग्वेज में बताएंगे। ನಮಸ್ಕಾರ, ನನ್ನ ಹೆಸರು ಸತ್ಯನಾರಾಯಣ ಅಂತ ಬೆಂಗಳೂರಿಂದ ಬಂದಿದ್ದೀನಿ. ನಾನು, ನನ್ನ ಹೆಂಡತಿ, ನಮ್ಮ ಅಣ್ಣ, ನಮ್ಮ ಒಬ್ಬ ಷಟ್ಕ ಮತ್ತು ಅವರ ಹೆಂಡತಿ ಬಂದಿದ್ದಾರೆ. ನಾವು ಇಲ್ಲಿ ಕಾರ್ಯ ಮಾಡಿದರೆ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಊಟ ತಿಂಡಿ ಎಲ್ಲ ಚೆನ್ನಾಗಿದೆ, ಹಾಸ್ಪಿಟಲ್ ಎಲ್ಲ ಎಲ್ಲರೂ. ನಾನು ಬೇರೆಯವರು ರೆಫರ್ ಮಾಡ್ತೀನಿ ಇದನ್ನು. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು ಪ್ರಸನ್ನ ಕುಮಾರ್ ಅಂತ, ನನ್ನ ಹೆಸರು. ಬೆಂಗಳೂರಿಂದ ಬಂದಿರೋದು. ನನ್ನ ತಮ್ಮ, ನಾನು, ನನ್ನ ತಮ್ಮನ ಹೆಂಡತಿ, ಅವರ ಅಕ್ಕ ಭಾವ ಬಂದಿದ್ದಾರೆ. ಇಲ್ಲೆಲ್ಲ ಅರೇಂಜ್ಮೆಂಟ್ ತುಂಬ ಚೆನ್ನಾಗಿತ್ತು. ಒಳ್ಳೆ ಊಟ ತಿಂಡಿ ಮತ್ತು ಇದು ಕಾರ್ಯನೂ ಚೆನ್ನಾಗಿ ಮಾಡಿಸೋರು. ಇನ್ನು ಮುಂದೆ ಬರೋರು ನಾವು ಹೇಳ್ಬೋದು ಅಂತ ಅದಕ್ಕೆ ನಂಬರ್ ಇಸ್ಕೊಂಡಿದ್ದೀನಿ. ಯಾವ್ದಾದ್ರು ಇದ್ದರೆ ಹೇಳ್ತೀನಿ. ಒಳ್ಳೇದಾಗಿ. ಗುಡ್ ನೈಟ್. ನನ್ನ ಹೆಸರು ಉಷಾ ಅಂತ. ಇಲ್ಲಿ ಮಾತೃಗೆಯಲ್ಲಿ ಕಾರ್ಯ ಮಾಡೋಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ವ್ಯವಸ್ಥೆ, ಊಟದ ವ್ಯವಸ್ಥೆ. ಅಲ್ಲಿ ಪಂಡಿತರು ಕೂಡ, ಪುರೋಹಿತರು ಕೂಡ ತುಂಬ ಚೆನ್ನಾಗಿ ನಿಧಾನವಾಗಿ ಮಾಡಿಸಿದ್ದಾರೆ. ಮತ್ತೆ ಯಾರು ಬೇಕಾದರೂ ಇಲ್ಲಿ ಬಂದು ಮಾಡ್ಬೋದು. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕಾರ್ಯಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿದೆ ಇಲ್ಲಿ. ಹಲೋ, ನಾನು ಉಮಾ ಅಂತ. ನಾವು ಬ್ಯಾಂಗ್ಳೂರಿಂದ ಕನಕಪುರ ರೋಡಿಂದ ಬಂದಿದ್ದೀನಿ. ನಾವು ಇಲ್ಲಿ ಮಾತೃಗಯಲ್ಲಿ ನಮ್ಮ ತಾಯಿಯವರ ಕಾರ್ಯ ಮಾಡೋಣ ಅಂತ ಬಂದ್ವಿ. ಇಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾವು ಸೌಕರ್ಯಗಳು, ಬಾತ್ರೂಮು, ಇದು ಎಲ್ಲ ಪುರೋಹಿತರು ಇದು ಅರ್ಥ ಎಲ್ಲ ಹೇಳಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಊಟ ತಿಂಡಿ ಎಲ್ಲ ತುಂಬ ಚೆನ್ನಾಗಿದೆ. ನಮಗೆ ನಾವು ಊಟ ಬೆಳ್ಳುಳ್ಳಿ ಏನು ತಿನ್ನಲ್ಲ ಅಂತ ಹೇಳಿ ಇದು ಮಾಡಿದ್ದಕ್ಕೆ ಎಲ್ಲ ಊಟ ತಿಂಡಿ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನೀವು ಬಂದು ಕನೆಕ್ಟ್ ಮಾಡಿ, ನಾನು ನಂಬರ್ ತೊಗೊಂಬಂತೀನಿ, ಕೊಡ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ವಿದ್ಯಾಶಂಕರ್ ಅಂತ. ನಾನು ಬೆಂಗಳೂರಿನ ಬಂದಿದ್ದೀವಿ. ನಮ್ಮ ಕುಟುಂಬದವರೆಲ್ಲ ಬಂದಿದ್ದಾರೆ. ತುಂಬ ಚೆನ್ನಾಗಿತ್ತು. ಮತ್ತು ಇದಂತ ಅವರು ಶಾಸ್ತ್ರ ತುಂಬ ಚೆನ್ನಾಗಿ ಮಾಡಿದ್ರು. ಅರ್ಥವತ್ತಾಗಿ ಅರ್ಥಗಳು ಹೇಳ್ಕೊಂಡು. ಮತ್ತು ಇಲ್ಲಿ ಊಟ ಗೀಟ ತುಂಬ ಚೆನ್ನಾಗಿತ್ತು. ನಾವು ಬೆಂಗಳೂರಿನಲ್ಲಿ ಯಾರು ಕೇಳಿದ್ರೆ ನಾವು ಇವ್ರ ಹೆಸರನ್ನ ನಾವು ಹೇಳ್ತೀವಿ. ಎಲ್ಲರೂ ಇಲ್ಲಿ ಬರೋಕ್ಕೆ ಹೇಳ್ತೀವಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.